ಹಾಗೂ ಅವರು ಸೂಚಿಸುವ ಒಬ್ಬ ಸದಸ್ಯ ಗಿಲ್ಲಿ ಮುಂದಿನ ಟಾಸ್ಕ್ ನಲ್ಲಿ ಆಡಬೇಕು. ಅವರ ಕಾಮಿಡಿ ಒಂದು ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಟಾಸ್ಕ್ ಅಲ್ಲಾಗ್ಲಿ ನಿರ್ಧಾರಗಳನ್ನ ತಗೊಳ್ಳೋದಲ್ಲಾಗ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಷ್ಟಾಗಿ ನಾನು ನೋಡಿಲ್ಲ. ಎಲ್ಲ ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ. ಟಾಸ್ಕ್ ನಲ್ಲಿ ಸೋಲುವ ಸದಸ್ಯರು ಮೊದಲ ಟಿಕೆಟ್ ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ ಗಳಿಂದ ಔಟ್ ಆಗುತ್ತಾರೆ. ಬಿಗ್ ಬಾಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಸ್ನೇಹಿತರೆ, ಇವತ್ತು ಬಿಗ್ ಬಾಸಿನ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನ ಕೊಡೋದಕ್ಕೆ ಅಂತ ಬಂದೆ ನಾನು. ಏನ ವಿಶ್ಲೇಷಣೆ ಅಂತ ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ. ಈಗಾಗಲೇ ಪ್ರೋಮೋ ನೋಡಿದಿರಿ. ಟಾಪ್ 6 ಕಂಟೆಸ್ಟೆಂಟ್ ಯಾರು ಫಿನಾಲೆಗೆ ಅಂತ ಅಂದ್ಬಿಟ್ಟು ಲೈಕ್ ವಾದ ವಿವಾದಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ. ಆ ಒಂದು ವಿಚಾರದಲ್ಲಿ ಧ್ರುವಂತ್ಗೆ ಕೆಲವೊಂದು ಟಾಪಿಕ್ಸ್ ನ ಹೇಳ್ತಾರೆ. ಏನ ಟಾಪಿಕ್ಸ್ ಅಂತ ಅಂದ್ರೆ, ಧ್ರುವಂತ್ ಅವರು ಅಂದ್ರೆ ಲೈಕ್ ಗಿಲ್ಲಿ ಬಗ್ಗೆ ಏನಾದ್ರು ಮಾತಾಡೋದು ಅದೊಂದು ಇದನ್ನ ಹೇಳಿದಾಗ ಧ್ರುವಂತ್ ಅವರು ಒಂದು ಮಾತು ಹೇಳ್ತಾರೆ. ಓಕೆನಾ? ಏನಂತ ಹೇಳ್ತಾರೆ, ಗಿಲ್ಲಿನ ನಾನು ಇವತ್ತಿನವರೆಗೂ ಅಂದ್ರೆ ಬಿಗ್ ಬಾಸ್ಗೆ ಬಂದಾಗ್ಲಿಂದ ಗಿಲ್ಲಿಯಲ್ಲಿ ಕಾಮಿಡಿ ಅನ್ನೋದೊಂದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಗಿಲ್ಲಿ. ಬೇರೆ ಏನು ನೋಡೇ ಇಲ್ಲ ನಾವು. ಆಟದಲ್ಲೂ ಮೈನಸ್ಸು, ಇನ್ನೊಂದ್ರಲ್ಲೂ ಮೈನಸ್ಸು, ಮತ್ತೊಂದ್ರಲ್ಲೂ ಮೈನಸ್ಸು, ಕೆಲಸ ಮಾಡೋದ್ರಲ್ಲೂ ಮೈನಸ್ಸು. ಸೊ ಎಂಡ್ ಆಫ್ ಮೂಮೆಂಟು ಗಿಲ್ಲಿಲಿ ಏನು ಇಲ್ಲ ಕಾಮಿಡಿ ಒಂದು ಬಿಟ್ಟು ಅಂತ ಧ್ರುವಂತು ಹೇಳ್ದ. ಧ್ರುವಂತಿಗೆ ಅಂದ್ರೆ ಏನಪ್ಪ ಅಂದ್ರೆ ಪಾಪ ಧ್ರುವಂತ್ಗೆ ಕಾಮಿಡಿ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ವಂತೆ ಗಿಲ್ಲಿಲಿ. ನಿನಗೆ ಯಾಕೆ ಕಾಣಿಸ್ಬೇಕು? ನಾನು ಕೇಳೋದು ಧ್ರುವಂತ್, ನಿನಗೆ ಯಾಕೆ ಕಾಣಿಸ್ಬೇಕು? ಇಡೀ ಕರ್ನಾಟಕದ ಜನತೆ, ನಮ್ಮಂಥವ್ರಿಗೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಗಿಲ್ಲಿ ಯಾವ ಥರ ಆಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಹೆಂಗಿದ್ದಾನೆ, ಹೆಂಗಿಲ್ಲ, ಏನು ಎತ್ತ ಎಲ್ಲ ಇಡೀ ಕರ್ನಾಟಕಕ್ಕೆ ಕಾಣಿಸ್ತಾ ಇದೆಯಲ್ಲ. ಮನೆಯವ್ರಿಗೆ ಏನ್ ಕಾಣಿಸ್ತಾ ಇತ್ತೋ ಬಿಡ್ತಾ ಇತ್ತೋಪ್ಪ, ಆದ್ರೆ ಇಡೀ ಕರ್ನಾಟಕ ನೋಡ್ತಾ ಇತ್ತಲ್ವಾ ಗಿಲ್ಲಿ ಏನ್ ಮಾಡ್ತಾ ಐತೆ, ಏನ್ ಬಿಡ್ತಾ ಐತೆ, ಗಿಲ್ಲಿ ಹೆಂಗ್ ಆಡ್ತಾವನೆ, ಹೆಂಗ್ ಆಡ್ತಾ ಇಲ್ಲ, ಇದೆಲ್ಲ ನೋಡ್ತಾ ಇದ್ದಾರಲ್ವಾ ಇಡೀ ಕರ್ನಾಟಕವೇನೆ. ನೀನ್ ಯಾವ ಒಂದು ಇದು ಅಂತ ಅಂದ್ಬಿಟ್ಟು ಅಂದ್ರೆ ಕಾಮಿಡಿ ಒಂದೇ ಅಂತೆ. ಓಕೆನಪ್ಪ, ನೀನೇನ್ ಮಾಡಿದ್ಯಾ? ನೀನೇನೇನ್ ದಬ್ಬ ಹಾಕಿದ್ಯಾ ಅದನ್ನು ನೋಡೈತಲ್ವಾ. ನೀನೇನ್ ದಬ್ಬ ಹಾಕಿದ್ಯಾ ಅನ್ನೋದನ್ನು ನಾವು ನೋಡಿದೀವಿ. ಗಿಲ್ಲಿ ಏನ್ ದಬ್ಬ ಹಾಕಿದಾನೆ ಅನ್ನೋದನ್ನು ನಾವು ನೋಡಿದೀವಿ. ಸೊ ಅದು ಆ ಮಾತು ಎಲ್ಲೋ ಒಂದು ಕಡೆಗೆ ಅವಶ್ಯಕತೆ ಇರಲಿಲ್ಲ ಧ್ರುವಂತ್. ಎಸ್, ಅಬ್ಸಲ್ಯೂಟ್ಲಿ ತೆಗೆದಾಕಬೇಕು. ಟಾಪ್ 6 ಕಂಟೆಸ್ಟೆಂಟ್ಗೆ ಅಂದ್ರೆ ಯಾರನ್ನ ಹೈಲೈಟ್ ಮಾಡಬೇಕು ಅದೆಲ್ಲ ಇರುತ್ತೆ. ಈಗ ನನ್ನ 3 ಜನ ಇದ್ದಾರೆ, 4 ಜನ ಇದ್ದಾರೆ. ರಾಶಿಕಾ ಅವರು, ಮತ್ತೆ ಕಾವ್ಯ, ರಕ್ಷಿತಾ, ಮತ್ತೆ ಅಶ್ವಿನಿ ಅವರು, ಇಷ್ಟು ಜನ ಇದ್ದಾರೆ. 4 ಜನ ಹೆಣ್ಮಕ್ಳು. ಎಲ್ರೂ ವೆಲ್ ಆ್ಯಂಡ್ ಗುಡ್ ಪರ್ಫಾರ್ಮರು. ಮತ್ತದಾದ್ಮೇಲೆ ರಘು ಅವರಿದ್ದಾರೆ, ಧನುಷ್ ಅವರಿದ್ದಾರೆ, ನೀವಿದ್ದೀರಿ, ಗಿಲ್ಲಿ ಇದ್ದಾನೆ. ಒಟ್ನಲ್ಲಿ ಏನಾದರೂ ಮಾಡಿ ಗಿಲ್ಲಿನ ತೆಗಿಬೇಕು ಅನ್ನೋ ಥಾಟು. ಕಾಮಿಡಿ ಅನ್ನಿಸ್ತಾ ಐತೆ ನನಗಂತೂ. ಅದನ್ನು ಬಿಟ್ರೆ ವೀಕ್ಷಕರೇ, ಇನ್ನೊಂದು ನನಗೆ ಬಹಳ ದೊಡ್ಡ ಆಘಾತಕಾರಿ ವಿಚಾರ ಬಂತು. ಒಂದು ಸೋರ್ಸ್ ಎಲ್ಲೋ ಹೇಳ್ತು, ಓಕೆನಾ, ಗಿಲ್ಲಿನ ಈ ಸರಿ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಸಲ್ಲ ಅನ್ನೋದು ಒಂದು ಆಘಾತಕಾರಿ ವಿಚಾರ ಬಂತು ನನಗೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ಆದರೆ ಗಿಲ್ಲಿನ ಗೆಲ್ಸಲ್ಲ ಈ ಸರಿ ಸಾಧ್ಯ ಇಲ್ಲ. ಗಿಲ್ಲಿ ಒಂಥರ ಗಾಳಿಪಟದ ಸೂತ್ರವಿದ್ದಂತೆ ಅಷ್ಟೇ. ಗಾಳಿಪಟನ ಯಾವಾಗ ಬೇಕಾದ್ರೂ ಕೆಳಗಡೆ ಇಳಿಸಿ ಆ ಸೂತ್ರನ ಕಿತ್ತಾಕ್ಬಿಡ್ಬೋದು, ಹಾಗೆ ಹೀಗೆ ಅನ್ನೋಂಥ ಒಂದು ಕೆಲವು ಮಾತುಗಳು ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ನಾನು. ಅಂದರೆ ಗಿಲ್ಲಿನ ಅಂದರೆ ಜಸ್ಟ್ ದಾಳವಾಗಿ ಮಾತ್ರ ಯೂಸ್ ಮಾಡ್ಕೊತಾ ಇದ್ದಾರೆ. ಪಗಡೆ ಆಟದ ದಾಳವಾಗಿ ಮಾತ್ರ ಯೂಸ್ ಮಾಡ್ಕೊತಾ ಇದ್ದಾರೆ ಗಿಲ್ಲಿನ. ಯಾವುದೇ ಕಾರಣಕ್ಕೂ ಗಿಲ್ಲಿಯನ್ನು ಗೆಲ್ಲಿಸುವಂಥ ಪ್ರಮೇಯನೇ ಇಲ್ಲ. ಗೆಲ್ಲೋದಕ್ಕೆ ಅಂತಲೇ ಸಪ್ರೇಟ್ ಇದ್ದಾರೆ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು. ನಾನು ಹಂಗೆ ಕೇಳ್ತಾ ಹೋದೆ ಯಾರಿರ್ಬೋದು ಅಂತ. ಆಗ ಅಂದರೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನೇನು ತಾಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಮಾಹಿತಿ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆಗೆ ನನಗೆ ಒಂಥರ ಅನ್ನಿಸ್ತು, ಸೀರಿಯಸ್ಲಿ ಒಂಥರ ಅನ್ನಿಸ್ತು. ಯಾಕೆ ಅಂತಂದರೆ ಏನಪ್ಪ ಅದು ಓಕೆ, ಅವನಿಗೆ ಯಾರು ಈಗ ಹೇಳಿರೋರು ಯಾರು ವಿಡಿಯೋದಲ್ಲಿ ಇನ್ನೊಂದು ಮತ್ತೊಂದೆಲ್ಲ ಹೊರಗಡೆ ಔಟ್ ಆಫ್ ಸೋರ್ಸ್ ಬರ್ತಾ ಇದೆ ನಮಗೆ.
ಅವ್ರೇನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನೋಡಿಲ್ಲ, ಕಾಯೋಣ. ಎಸ್, ಅಂದರೆ ಕಾಯೋಣ ಅನ್ನೋದು ಒಂದು ಕಡೆಗೆ. ಮತ್ತು ನಿಮಗೇನು ಅನ್ನಿಸ್ತು, ಲೈಕ್ ಗಿಲ್ಲಿ ನಿಜವಾಗ್ಲೂ ಏನಾದರೂ ಗೆಲ್ಲಿಲ್ಲ ಅಂದರೆ ನಿಮ್ಮ ಒಂದು ಮನಸ್ಥಿತಿ ಯಾವ ಥರ ಇರುತ್ತೆ, ಅಥವಾ ನೀವು ಯಾವ ಥರ, ಅಂದರೆ ನಿಮ್ಮ ಮನಸ್ಥಿತಿ ಯಾವ ಥರ ಇದಾಗತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಅಕಸ್ಮಾತ್ ಏನಾದರೂ ಗಿಲ್ಲಿಯನ್ನು ಗೆಲ್ಲಿಸಲ್ಲ, ಗಿಲ್ಲಿಯನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಗಿಲ್ಲಿ ಅನ್ನುವಂಥದ್ದು ಏನಾದರೂ ಇತ್ತು ಅಂದರೆ ನಿಮ್ಮ ಮನಸ್ಥಿತಿಲಿ ಯಾವ ಥರ ಭಾವನೆಗಳು ಬರುತ್ತೆ ಅನ್ನೋದು ಒಂದು, ನನಗೆ ಅದೊಂದು ಕ್ಯೂರಿಯಾಸಿಟಿ ಇದೆ. ಲೈಕ್ ಅಂದರೆ ಈಗ ಅಕಸ್ಮಾತ್ ಏನಾದರೂ ನಮ್ಮ ಗಿಲ್ಲಿನ ಗೆಲ್ಲಿಸ್ಲಿಲ್ಲ ಅಂದರೆ, ಈಗ ನಮಗೆಲ್ಲ ಗಿಲ್ಲಿ ಅಂದರೆ ತುಂಬ ಇಷ್ಟ. ಓಕೆ, ಅವನ ಕಾಮಿಡಿ ಸೆನ್ಸ್ ಆಗ್ಬೋದು, ಬಿಗ್ ಬಾಸ್ನಲ್ಲಿ ಸೀರಿಯಸ್ಲಿ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ಲೆವೆಲಿ ಯಾರಿಗೂ ಇಲ್ಲ ಗುರು. ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟು ಸೀಸನ್ನಿಂದ ನಾನು ಹಿಂಗೆ ಕೆಲವರು ಇದ್ದಾರೆ ಇವತ್ತಿಗೂ ಬಿಗ್ ಬಾಸ್ನಲ್ಲಿ ಹೋಗಿ ಬಂದಿರತಕ್ಕಂಥವ್ರು. ಅದರಲ್ಲಿ ನಾನಿದ್ದಿದ್ರೆ ಈ ಸೀಸನ್ ಹಂಗೆ ಮಾಡಿಬಿಡ್ತಿದ್ದೆ, ನಾನಿದ್ದಿದ್ರೆ ಹಿಂಗೆ ಮಾಡಿಬಿಡ್ತಿದ್ದೆ, ನಾನಿದ್ದಿದ್ರೆ ಅದನ್ನು ಮಾಡ್ತಿದ್ದೆ, ಇದನ್ನು. ಸೊ ಈ ಥರ ಎಲ್ಲ ಕತೆ ಪುರಾಣಗಳನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ನಾವು. ಆದರೆ ಫಾರ್ ದ ಫಸ್ಟ್ ಟೈಮು ಗಿಲ್ಲಿ ಇವನ್ನೆಲ್ಲ ಹಿಸ್ಟ್ರೀಸ್ನೆಲ್ಲ ಬ್ರೇಕ್ ಮಾಡಿಬಿಟ್ಟವನೆ. ಯಾಕೆ ಅಂತಂದರೆ ಇಡೀ ಕರ್ನಾಟಕ ಹೊರತುಪಡಿಸಿ ಬೇರೆ ಅನ್ಯ ಭಾಷೆ, ಅನ್ಯ ರಾಜ್ಯದವರು ಗಿಲ್ಲಿ ಬಗ್ಗೆ ಮಾತಾಡ್ತಾರೆ, ಅನ್ಯ ದೇಶದವರು ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದು ನಮ್ಮ ಕನ್ನಡ ಬಿಗ್ ಬಾಸಿನ ಬಗ್ಗೆ TRP ಕಲರ್ಸ್ ಕನ್ನಡದ ನಂಬರ್ 1 ಸ್ಥಾನದಲ್ಲಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣವೇ ಗಿಲ್ಲಿ. ಈ ಸರಿ ಅದನ್ನು ಘಂಟಾಘೋಷವಾಗಿ ಹೇಳ್ತೀನಿ ಬಿಡಿ, ಓಕೆನಾ. ಮತ್ತು ಅದೇ ಈ ಥರ ಎಲ್ಲ ಊಹಾಪೋಹಕದ ಮಾತುಗಳಂತೂ ತುಂಬ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಏನು ಅನ್ನಿಸ್ತಾ ಇದೆ ನಿಮಗೆ ಅಂದರೆ, ನಿಜವಾಗ್ಲೂ ಏನಾದರೂ ಗಿಲ್ಲಿ ಬಂದರೆ ಹೊರಗಡೆಗೆ ಎಲಿಮಿನೇಷನ್ಸ್ ಆಯಿತು ಅಂತಂದರೆ, ಎಲಿಮಿನೇಟ್ ಆಗಿ ಹೊರಗಡೆಗೆ ಬಂದ ಅಂತಂದರೆ ನಿಮ್ಮ ಮನಸ್ಸಿನ ಭಾವನೆಗಳೇನು? ಗಿಲ್ಲಿ ಕಪ್ ಹಿಡಿಬೇಕು ಅನ್ನೋದು ನಿಮ್ಮ ಭಾವನೆನಾ, ಅಥವಾ ಇಲ್ಲ ಕಪ್ಪು ಹಿಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು, ಇಡೀ ಕರ್ನಾಟಕದ ಮನಸ್ಥಿತಿ ಗೆದ್ದಿದ್ದಾನೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಸುಮ್ಮನಾಗುವಂಥ ಮನಸ್ಥಿತಿನ ಏನು ಎತ್ತ? ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ನಮಗೂ ಕೂಡ 100ಕ್ಕೆ 100 ಭಾಗ ಗಿಲ್ಲಿ ಗೆಲ್ಲಬೇಕು, ಗೆಲ್ತಾನೆ ಅನ್ನೋದೇ ಇರೋದು. ಓಟಿನ ಪ್ರಕಾರ ಅಂತ ಏನಾದರೂ ಬಂದರೆ ಇಡೀ ಕರ್ನಾಟಕದಲ್ಲಿ 99 ಭಾಗ ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದು. 9 ಭಾಗ ಬಿಟ್ಬಿಡ್ರಿ, 90 ಭಾಗ ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ಒಂದು. ಅಂದರೆ ನೀವು ಎಲ್ಲಾದರೂ ಹೋಗ್ರಿ, ಯಾವ ಗಲ್ಲಿಗಾದರೂ ಹೋಗ್ರಿ, ಯಾವ ಏರಿಯಾಗಾದರೂ ಹೋಗ್ರಿ, ಯಾವ ಮಾರ್ಕೆಟ್ಗಾದರೂ ಹೋಗ್ರಿ, ಯಾವ ಡಿಸ್ಟಿಕ್ಗಾದರೂ ಹೋಗಿ ಗಿಲ್ಲಿ 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 ಗಿಲ್ಲಿ. ಕಾಲೇಜ್ ಹುಡುಗರು ತೊಗೊಳ್ಳಿ, ಸ್ಕೂಲ್ ಹುಡುಗರು ತೊಗೊಳ್ಳಿ, ಹೈಸ್ಕೂಲ್ ಹುಡುಗರು ತೊಗೊಳ್ರಿ, ಓಕೆ, ಅಥವಾ ವರ್ಕರ್ಸ್ಗಳು ತೊಗೊಳ್ರಿ, IT-BT ಕಂಪ್ನಿಗಳು ತೊಗೊಳ್ರಿ, ಗಾರ್ಮೆಂಟ್ಸ್ ವರ್ಕರ್ಸ್ಗಳು ತೊಗೊಳ್ರಿ, ಯಾವುದೋ ಫ್ಯಾಕ್ಟ್ರಿ ವರ್ಕರ್ಸ್ಗಳನ್ನ ತೊಗೊಳ್ರಿ, ಯಾವುದೇ ಎನಿ ಒನ್ ಯಾರನ್ನೇ ಕೇಳೋಕೆ ಹೋದ್ರೂ ನಾವು ಪಬ್ಲಿಕ್ ರಿವ್ಯೂ ಅಂತ ಎಲ್ಲರೂ ಹೇಳೋದೇ ಗಿಲ್ಲಿ ಗೆಲ್ಲಬೇಕು ಅಂತ, ಎಲ್ಲರೂ ಹೇಳೋದೇ ಗಿಲ್ಲಿಗೆ ಓಟ್ ಆಗ್ತಾ ಇದ್ದೀವಿ ಅಂತ. ಅಂದರೆ ಅವ್ರು ಡೌಗಳು ಮಾಡ್ತಾ ಇದ್ದಾರೆ ಗೊತ್ತಿಲ್ಲಪ್ಪ. ಡೌಗಳು ಯಾರೂ ಮನಸ್ಥಿತಿಯಿಂದ ಬರುವಂಥ ಮಾತುಗಳು ಆ ಥರ ಡೌಗಳು ಅನ್ಸಲ್ಲ, ಗೊತ್ತಿಲ್ಲ ಏನು ಕತೆ ಏನು ಅಂತ ನೋಡಬೇಕು, ಕಾದು ನೋಡೋಣ. ಅದನ್ನು ಬಿಟ್ಟರೆ ನಿಮ್ಗೇನು ಅನ್ನಿಸ್ತು? ನಾನು ಆಗಲೇ ಹೇಳಿದಾಗೆ ನಿಮ್ಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಬೆಂಬಲಿಸಿ. ನಮಸ್ಕಾರ.